ಅಷ್ಟೇ ವ್ಯತ್ಯಾಸ. ಅಂದರೆ ನಾವು ಈ ಸೋಯಾಬೀನು ಹಿಟ್ಟನ್ನು ತಿನ್ನಕ್ಕೆ ಶುರು ಮಾಡಿದರೆ ಅದರಲ್ಲಿ ಇದ್ದ ಈ ರೌಂಡಪ್ ಕೆಮಿಕಲ್ಲು ಅತಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಿದ್ದು ಹೋಗ್ತಾ 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 ನಿಮ್ಮ ದೇಹದಲ್ಲಿ ಅಂಟುಕೊಳ್ಳೋಕ್ಕೆ ಶುರು ಮಾಡಿದರೆ ಏನಾಗಬಹುದು ನಿಮಗೆ ಅಂದರೆ ನಿಮ್ಮ ರಕ್ತದಲ್ಲಿ ಪ್ರೋಟೋಪಾರ್ಫರಿನ್, ಆ ಹಿಮೋಗ್ಲೋಬಿನಿಗೆ ಬೇಕಾಗಿರೋ ಮೂಲ ಪದಾರ್ಥ ಉತ್ಪಾದನೆ ಆಗುವ ಒಂದು ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆಯನ್ನು ಇದು ಒಡೆಯೋದಕ್ಕೆ ಆಗೋದಿಲ್ವಾ? ಹಾಗೇ ಆಗತ್ತೆ. ಆ ಥರ ಆಗಿರೋದ್ರಿಂದ ಈ ಭೂಮಿ ಮೇಲೆ ಇದ್ದ ಎಲ್ಲ ಜೀವ ರಾಶಿಗಳ ಜೀವ ಕೋಶಗಳ ಉತ್ಪಾದನೆಯಲ್ಲಿ ಎಡಪೇರು ಆಗಿಬಿಟ್ಟು ಕ್ಯಾನ್ಸರಸ್ ಕಂಡೀಷನ್ಸ್ ಉತ್ಪಾದನೆ ಆಗೋಕ್ಕೆ ಶುರುವಾಗಿ, ಇನ್ಫ್ಯಾಕ್ಟ್ ರೌಂಡಪ್ ರೆಡಿ ಭೂಮಿ ಮೇಲೆ ಸ್ಪ್ರೇ ಮಾಡೋಕ್ಕೆ ಕ್ಯಾನ್ಸರ್ ಪ್ರಮಾಣ ಭೂಮಿ ಮೇಲೆ ಹೆಚ್ಚಾಗೋದಕ್ಕೆ ಗ್ರಾಫ್ ಬರೆದರೆ ಪರ್ಫೆಕ್ಟ್ ಮ್ಯಾಚ್. ಅದೊಂದೇ ಅಂತ ಕಾರಣ ಹೇಳ್ತಾ ಇಲ್ಲ ನಾನು, ಅರ್ಥ ಆಗ್ತಾ ಇದೆಯಾ? ಅಂಥ ಅದ್ಭುತವಾದ ಸೋಯಾಬೀನ್ ಪೌಡರನ್ನು ಎಲ್ಲ ಕಡೆ ರಿಸರ್ಚ್ ಮಾಡಿದ್ದು. ಸೋಯಾಬೀನ್ ಹಾಲು, ಸೋಯಾಬೀನ್ ಕರಡು, ಸೋಯಾಬೀನ್ ಎಣ್ಣೆ ಎಲ್ಲ ಮಾಡಿ ಪ್ಲಾಸ್ಟಿಕ್ ಪೌಡರ್ಗಳಲ್ಲಿ, ಬಾಟಲ್ಗಳಲ್ಲಿ, ಡಬ್ಬಗಳಲ್ಲಿ ಕಟ್ಟಿ ಪುಟ್ಟಿ ಟನ್ಗಟ್ಟಲೆ ಅದು ಎಷ್ಟು ಟನ್ಗಳು ಬೆಳೀತಾ ಇದ್ರೆ ಯಾರಿಗೂ ಲೆಕ್ಕನೇ ಇಲ್ಲ. ಇದು ಅಷ್ಟು ಬೆಳೆದ ಮೇಲೆ ಅದನ್ನು ಈ ಹಕ್ಕಿಗಳಿಗೆ, ಹಂದಿಗಳಿಗೆ, ಹಸುಗಳಿಗೆ, ನಿಮಗೆ, ನಮಗೆ ಎಲ್ಲರಿಗೂ ತಿನ್ಸಕ್ಕೆ ಶುರು ಮಾಡಿದ್ದಾರೆ ಈ ಕಂಪನಿ. ಯಾವ ಹೆಸರಿನಲ್ಲಿ ನಿಮಗೆ ಪ್ರೋಟೀನ್ ಕೊರತೆ ಬರುತ್ತೆ ಅಂತ ತಿನ್ನುವ ನೆಪದಲ್ಲಿ ಈ ಪದಾರ್ಥವನ್ನು ಯಥೇಚ್ಛವಾಗಿ ಜಾಹೀರಾತುಗಳ ಮೂಲಕ, ಮಾಧ್ಯಮಗಳ ಮೂಲಕ, ಡಾಕ್ಟರ್ಗಳ ಮೂಲಕ, ವಿಜ್ಞಾನಿಗಳ ಮೂಲಕ ತಿನ್ಸಕ್ಕೆ ಶುರು ಮಾಡಿದ್ದಾರೆ. ಅದನ್ನು ತಿನ್ನಿಸಿ ನಾವು ಟನ್ಗಟ್ಟಲೆ ಮಾಂಸವನ್ನು ಬೆಳೆಯೋಕ್ಕೆ ಶುರು ಮಾಡಿದ್ದೀವಿ. ಈಗ ಕಳೆದ 20-25 ವರ್ಷಗಳಿಂದ ಇಡೀ ಪ್ರಪಂಚದ ಭೂಸಾ ವ್ಯವಸ್ಥೆ ಮಾಡಿದ್ದೇ ಈ ಕಂಪನಿ. ಅದರಲ್ಲಿ ಮಿಕ್ಕಿದ್ದನ್ನು ಏನು ಮಾಡಬೇಕು ಅಂತ ನಮಗೂ ತಿನ್ಸೋಕ್ಕೆ ಶುರು ಮಾಡಿ. ಅದನ್ನು ನಾವು ಅಯ್ಯೋ ಪ್ರೋಟೀನ್ ಬೇಕು, ಆ್ಯಸ್ ಇಫ್ ಪ್ರೋಟೀನ್ ಈಸ್ ನಾಟ್ ದೇರ್ ಅಟ್ ಆಲ್ ಇನ್ ದಿಸ್ ವರ್ಲ್ಡ್ ಅದರ್ ದ್ಯಾನ್ ಸೋಯಾಬೀನ್ ಅನ್ನೋ ಥರ ಈ ಕಂಪನಿಗಳು ನಮ್ಮನ್ನು ಪರಿಭ್ರಮಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಾನು ಐ ಟಾಕ್ ಟು ಮೈ ಫ್ರೆಂಡ್ಸ್, ಪ್ರೋಟೀನ್ ಸೋಯಾಬೀನ್, ಪ್ರೋಟೀನ್ ಅಂದರೆ ಸೋಯಾಬೀನ್, ಬೇರೆ ಇನ್ನೇನೂ ಇಲ್ಲ ಪ್ರಪಂಚದಲ್ಲಿ. ಮಾಂಸದಲ್ಲೂ ಪ್ರೋಟೀನ್ ಇದೆ ಅಂತ ನೆನಪಿಸಬೇಕಾಗತ್ತೆ ಇವರಿಗೆ. ಮಾಂಸದಲ್ಲಿರೋದು 16%, ಇದರಲ್ಲಿ 30% ಇದೆ. ಆ 2% ಜಾಸ್ತಿ ಇದೆ. ನಮ್ಮ ಹುರುಳಿಕಾಳಿನಲ್ಲಿ 24% ಇದೆ, 24% ಹುರುಳಿಕಾಳು. ಅವರೆಕಾಳಲ್ಲಿ 23% ಇದೆ. ಏನು ಮಹಾ 7% ಇದ್ದರೆ 100 ಗ್ರಾಮ್ ತಿಂದರೆ 30%, 30 ಗ್ರಾಮ್ ಸೋಯಾಬೀನ್. ನಾನು 125 ಗ್ರಾಮ್ ತಿಂತೀನಿ ಹೆಸರು ಕಾಳು, ಏನಿತ್ತು ಅಲ್ವಾ? ಇನ್ಫ್ಯಾಕ್ಟ್ ಈ ಪ್ರೋಟೀನ್ ನಾವು ತಿನ್ನಲೇಬೇಕಾಗಿಲ್ಲ, ಪ್ರೋಟೀನ್ ನಾವು ರೆಡಿ ಮಾಡ್ಬೋದು. ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಪ್ರೋಟೀನ್. ಇನ್ನು ತುಂಬ ಅತಿ ಚಾಕಚಕ್ಯ ಬುದ್ಧಿವಂತ ಡಾಕ್ಟರ್ಗಳು ಹೇಳೋದು, ನಿಮಗೆ ಈ ಅಮಿನೋ ಆ್ಯಸಿಡ್ ಸಿಗೋದಿಲ್ಲ, ಈ ಅಮಿನೋ ಆ್ಯಸಿಡ್ ಸಿಗಬೇಕಂದ್ರೆ ನೀವು ಹಂದಿ ಮಾಂಸನೇ ತಿನ್ನಬೇಕು, ಈ ಅಮಿನೋ ಆ್ಯಸಿಡ್ ಸಿಗಬೇಕಂದ್ರೆ ನೀವು ಕೋಳಿ ಮಾಂಸನೇ ತಿನ್ನಬೇಕು, ಈ ಅಮಿನೋ ಆ್ಯಸಿಡ್ ಸಿಗಬೇಕಾದ್ರೆ ಈ ಸಾಲ್ಮಾನ್ ಫಿಶನ್ನೇ ತಿನ್ನಬೇಕು. ಯಾವ ಫಿಶ್ಶು ಏನು ತಿನ್ನಬೇಕು, ನೀವು ಬಾಯಿ ಹಾಕೊಂಡು ಅಂತ ಆಕಳಿಸಿದ್ರೆ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ, ಎಲ್ಲ ಅಮಿನೋ ಆ್ಯಸಿಡ್ಗಳು ಸಿಗುತ್ತೆ. ಇಷ್ಟೇ ಸೂಕ್ಷ್ಮ. ಅದಕ್ಕೋಸ್ಕರನೇ ಆವಾಗ ನಾವು ಆಕಳಿಸೋದು. ಈ ಡಾಕ್ಟ್ರುಗಳೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಆಕ್ಸಿಜನ್ ಕಮ್ಮಿಯಾಗಿ ಆಕಳಿಸ್ತಿದ್ದೀರಾ ಅಂತ. ಯಾಕೆ ಆಕ್ಸಿಜನ್ ಕಮ್ಮಿ ಆಗುತ್ತೆ ಅಂದರೆ ನಿಮಗೆ ಕೆಲವು ಅಮಿನೋ ಆ್ಯಸಿಡ್ಸ್ ಬೇಕಾಗುತ್ತೆ, 4 ಸತಿ ಆಕಳಿಸಪ್ಪ, ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ, ಅದರಲ್ಲಿ ಅಮಿನೋ ಆ್ಯಸಿಡ್ಸ್. ಈ ಲೊಟ್ಟೆಲೋಸ್ಕು ಎಕ್ಸ್ಪ್ಲನೇಷನ್ಸ್ ಎಲ್ಲ ಅಂದರೆ ನಾನೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದೇರ್ ಈಸ್ ನಥಿಂಗ್ ಲೈಕ್ ದಟ್. ಯಾವ ಜೀವಿಗೆ ಏನೇನು ಯಾವಾಗ ಹೆಂಗೆ ಬೇಕೋ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಒಳಗಡೆಯಿಂದಾನೇ ನಮ್ಮ
ಜನ್ಯುಗಳನ್ನು ದೇವರು ಹರಡಿಸ್ಬಿಟ್ಟಿರ್ತಾರೆ. ವಿ ವಿಲ್ ಸೀಕ್ ಆ್ಯಂಡ್ ಗೆಟ್ ಇಟ್. ವಿ ವಿಲ್ ಸೀಕ್ ಥಿಂಗ್ಸ್ ಆ್ಯಂಡ್ ಗೆಟ್ ಇಟ್ ವೆನ್ ದಟ್ ಇಸ್. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಲೈಫ್ ಫಾರ್ಮ್ಸ್ ಆನ್ ದಿಸ್ ಪ್ಲಾನ್. ಆಯಿತು, ಈ ಥರ ರೆಡಿ ಮಾಡಿರೋ ಈ ಸೋಯಾಬೀನು ಇದನ್ನು ನಮಗೆಲ್ಲರಿಗೂ ತಿನ್ಸಕ್ಕೆ ಶುರು ಮಾಡೋ ಭರಾಟೆಯಲ್ಲಿ ಏನು ಮಾಡ್ತಾರೆ, ರಾಜ್ಮಾ ಸರಿ ಇಲ್ಲ, ಕಡಲೆಕಾಯಿ ಬೀಜ ಸರಿ ಇಲ್ಲ, ಕಡಲೆಕಾಯಿ ಬೀಜದಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ, ಅಫ್ಲೋಟಾಕ್ಸಿನ್ ಬರುತ್ತೆ, ಅಫ್ಲೋಟಾಕ್ಸಿನ್ ಈಸ್ ವೆರಿ ಡೇಂಜರಸ್ ಫಾರ್ ಯುವರ್ ನರ್ವ್ಸ್ ಅಂತ ಪೇಪರ್ ಮೇಲೆ ಪೇಪರು, ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ 1975 to 85 ಆ ರೇಂಜಲ್ಲಿ ಬರೆದಿದ್ದೆ ಈ ಕಂಪನಿಗಳು. ಕೊನೆಗೆ ನಮ್ಮ ಗಾನಿಗೆ ಕಲ್ಚರನ್ನು, ಅಂದರೆ ನಾವು ಕಡಲೆಕಾಯಿ ಬೀಜವನ್ನು ಬೆಳೆಸ್ಕೊಂಡು ಅದಷ್ಟು ಕಡೆ ಯಥೇಚ್ಛವಾಗಿ ಸುಮ್ಮನೆ ಈವಾಗಲೂ ಪಾವಗಡ ಮಧುಬನಿ ಕಡೆಗೆ ಹೋದರೆ 4ಕ್ಕೆ ಮಳೆ ಬರೋದು, ನೀರೇ ಇಲ್ಲ ಅಲ್ಲೇ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಡಲೆಕಾಯಿ ಬೀಜ ಬೆಳೆಸೋದು. ಅಂದರೆ ದೇವರು ಸುಮ್ಮನೆ ಬೆಳೆಸ್ಕೊಳ್ತೇನೆ. ಪ್ರೋಟೀನ್ ಎಷ್ಟಿದೆ? 26% ಇದೆ ಕಡಲೆಕಾಯಿ. ಅದು ಎಂಥ ಪ್ರೋಟೀನು, ಅದ್ಭುತವಾದ ಪ್ರೋಟೀನ್ ಒಂದೇ ಅಲ್ಲ, ಆ ಕಡಲೆಕಾಯಿ ಬೀಜ ಸಿಪ್ಪೆ ಸುತ್ತಲೂ ಗುಲಾಬಿ ರಂಗು ಪೊದರೆ ಇರುತ್ತೆ, ಪದರ. ಆ ಪದರದಲ್ಲಿ ರೆಸ್ವೆರಾಟ್ರಾಲ್ ಅಂತ ಒಂದು ಕೆಮಿಕಲ್ ಇದೆ. ಅತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟು, ಅತಿ ಅದ್ಭುತವಾದ ಆ್ಯಂಟಿ ಇನ್ಫ್ಲಮೇಟರಿ, ಅತಿ ಅದ್ಭುತವಾದ ಆ್ಯಂಟಿ ಬ್ಯಾಕ್ಟೀರಿಯಾ, ಅತಿ ಅದ್ಭುತವಾದ ಆ್ಯಂಟಿ ಕಾರ್ಸಿನೋಜೆನಿಕ್, ಅತಿ ಅದ್ಭುತವಾದ ಆ್ಯಂಟಿ ಏಜಿಂಗು ಹೌದು. ಅಂದರೆ ನೀವು ವಾರಕ್ಕೆ 4 ಸತಿ 10-15 ಕಡಲೆಕಾಯಿ ಬೀಜ ಮೊಳಕೆ ಮಾಡಿಕೊಂಡು ಗುಲಾಬಿ ರಂಗು ಸಿಪ್ಪೆ ಸಮೇತ ತಿಂದರೆ, ಅಥವಾ ನಿಮ್ಮ ಮಕ್ಕಳಿಗೆ ತಿನ್ನಿಸ್ತಾ ಇದ್ದರೆ ನೀವು ಮುದುಕರಾಗಿ ಕಾಣೋದಿಲ್ಲ. ಮುದುಕರಾಗಿರಬಹುದು, ಮುದುಕರಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಆ್ಯಂಟಿ ಏಜಿಂಗ್, ಅಂದರೆ ಏಜಿಂಗನ್ನು ದೂರ ಮಾಡೋದಿಲ್ಲ. ಆದರೆ ನೀವು ಮುದುಕರಾಗಿಲ್ಲ ಅಂತ ನಿಮ್ಮ ತ್ವಚವನ್ನು, ನಿಮ್ಮ ಚಟುವಟಿಕೆಗಳನ್ನು, ಯಾಕಂದರೆ ಅದು ನಮ್ಮ ದೇಹದಲ್ಲಿದ್ದ ಅತಿ ಭಯಾನಕವಾದ ಕಲ್ಮಶಗಳನ್ನು ಆವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಅತಿ ಅದ್ಭುತವಾದ ಔಷಧಿ ಈ ಪ್ರಪಂಚದಲ್ಲಿ ಯಾವುದಾದರೂ ಇದ್ದರೆ ಅದು ರೆಸ್ವೆರಾಟ್ರಾಲ್ ಮಾತ್ರ. ಅಂಥ ಅದ್ಭುತವಾದ ಪದಾರ್ಥವನ್ನು ಬೆಳೆಸ್ತಕ್ಕಂಥ ಅದ್ಭುತವಾದ ದೇಶದಲ್ಲಿ ನಾವು ಹುಟ್ಟಿದ್ದೆ. ಇದೊಂದೇ ಕಾರಣ ಸಾಕು ನಾನು ಭಾರತ ದೇಶದಲ್ಲಿ ಹುಟ್ಟೋದಿಲ್ಲ. ಇದೊಂದೇ ಕಾರಣ ಸಾಕು. ಆ ಕೆಮಿಕಲ್ ಒಂದರಿಂದಾನೇ ಇಡೀ ಪ್ರಪಂಚಕ್ಕೆ ಬಂದಿರೋ ಎಲ್ಲ ಅನಾರೋಗ್ಯಗಳನ್ನು ನಾನು ವಾಸಿ ಮಾಡಬಹುದು. ಈ ವಿಷಯ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಫಾರ್ಮಸ್ಯೂಟಿಕಲ್ ಕಂಪನೀಸ್ಗಳಿಗೆ ಗೊತ್ತಿದೆ. ಆದರೆ ಇದನ್ನು ಹೊರಗಡೆ ತಂದರೆ ಯಾರು ದುಡ್ಡು ಜಾಸ್ತಿ ಸಿಗುತ್ತೆ? ನಮ್ಮ ದೇಶಕ್ಕೂ, ಭಾರತ ದೇಶಕ್ಕೆ ಮಾತ್ರ ದುಡ್ಡು ಸಿಗುತ್ತೆ. ಸೊ ಅದು ಒಳ್ಳೆಯದಲ್ಲ. ಅಫ್ಲೋಟಾಕ್ಸಿನ್ಸ್ ಬರುತ್ತೆ ಅದರ ಮೇಲೆ. ಎಲ್ಲೋ ತೇವಾಂಶ ಇದ್ದ ಜಾಗದಲ್ಲಿ ಈ ಕಡಲೆಕಾಯಿ ಬೀಜವನ್ನು ನಾವು ಶೇಖರಣೆ ಮಾಡಿದಾಗ ಬೆಳೀತಕ್ಕಂಥ ಈ ಶಿಲೀಂಧ್ರ ಕೆಲವು ಕೆಮಿಕಲ್ಸನ್ನು ಬೆಳೆಯುತ್ತೆ, ಅದರಿಂದ ನಿಮಗೆ ತುಂಬ ತೊಂದರೆ ಆಗುತ್ತೆ ಅಂತ ಮಾಧ್ಯಮಗಳಲ್ಲಿ ಇದು ಅತಿ ಭಯಾನಕವಾದ ಪದಾರ್ಥ, ಇದನ್ನು ಯಾರು ಮುಟ್ಲೇಬಾರದು, ಕಡಲೆಕಾಯಿ ಎಣ್ಣೆ ತಿಂದರೆ ನಿಮಗೆ ಕೊಲೆಸ್ಟ್ರಾಲ್ ಕಟ್ಕೊಂಡ್ಬಿಡುತ್ತೆ, ಕರಡ ಆಗುತ್ತೆ, ನಿಮ್ಮ ಗುಂಡೆ ಪುಟುಕ್ ಅಂತ ನಿಂತೋಗುತ್ತೆ. ಇದೇ ಪದಗಳನ್ನು ಬಳಸಿ ಮಾಧ್ಯಮಗಳಲ್ಲಿ ಬರೀತಾರೆ. ಆರ್ಟಿಕಲ್ ಮೇಲೆ ಆರ್ಟಿಕಲ್, ಆರ್ಟಿಕಲ್ ಮೇಲೆ ಆರ್ಟಿಕಲ್, ಆರ್ಟಿಕಲ್ ಮೇಲೆ ಆರ್ಟಿಕಲ್. ಅದು ಎಷ್ಟು ಮಟ್ಟಕ್ಕೆ ಅಂದರೆ ಈ ಪ್ಲಾಸ್ಟಿಕ್ ಎಣ್ಣನ್ನು ಸರಾಸಗಟಾಗಿ ನಾವು ಇಳುವರಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮ ಗಾಣಿಗಳು ಒಂದೊಂದು ಠಪಕ್ 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 ಅಂತ ಮುಚ್ಕೊಳ್ಳೋಕೆ ಶುರು ಮಾಡ್ತೀವಿ. ಇಡೀ ಆರ್ಥಿಕ ವ್ಯವಸ್ಥೆ ನಮ್ಮ ಹಳ್ಳಿಗಳಿಂದ ಏನೇನು ಆಗ್ತಾ ಇದ್ದಿದ್ದು ಒಂದೇ ವಾರದಲ್ಲಿ ನಿರ್ನಾಮ ಆಗುತ್ತೆ. ಜಸ್ಟ್ ವಿದಿನ್ 1 week all our oil industry gets shut because this ಶೆಲ್ಲು, ಬುಲ್ಲು, ಇಲ್ಲು ಇಂಥ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಡೀಸೆಲ್ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಲೋವರ್ ಆಕ್ಟೇನ್ ತಿಳಿ ಎಣ್ಣೆಯನ್ನು ಮಾರಾಟ ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ 1975 to 97. ನೋಡ್ರಿ,
ಸನ್ಫ್ಲವರ್ ಆಯಿಲ್ ಈಸ್ ಫ್ಯಾಂಟಾಸ್ಟಿಕ್, ಸೂಪರ್, ಮೂಫಾ ಪೂಫಾ ಗೀಫಾ ಅಂತ ಏನೇನೋ ಬರೆಯೋಕ್ಕೆ ಶುರು ಮಾಡ್ತಾರೆ. ಇದಿದ್ರೆ ಅದು ಅಂತ ಎಲ್ಲ ಎಣ್ಣೆಗಳ ಬಗ್ಗೆ ನಿಮ್ಮ ಹಾರ್ಟ್ಗೆ ತೊಂದರೆ ಆಗುತ್ತೆ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು, ಲೊಟ್ಟೆ ಲೊಸ್ಕು, ಇದು ಅದು ಅಂತ ಎಲ್ಲರೂ ಅದರ ಬಗ್ಗೆ ಮಾತಾಡೋದು. ಇನ್ಫ್ಯಾಕ್ಟ್ ಯಾವ ಕೊಲೆಸ್ಟ್ರಾಲು, ಯಾವ ಮೂಫಾ, ಯಾವ ಪೂಫಾ, ಯಾವ ಲೂಫಾ ಎಲ್ಲನೂ ಏನು ಬೇಕಾಗಿಲ್ಲ. ಕಳೆಕಾಯಿ ಎಣ್ಣೆ ಅತಿ ಅದ್ಭುತವಾದದ್ದು, ಎಳ್ಳೆ ಎಣ್ಣೆ ಇನ್ನೂ ಒಳ್ಳೆಯದು, ಹುಚ್ಚೆಳ್ಳೆಣ್ಣೆ ಇನ್ನೂ ಒಳ್ಳೆಯದು. ನಿಮ್ಮ ಮಕ್ಕಳು ಬೆಳೆಯುವಾಗ ಎಳ್ಳುಂಡೆ, ಹುಚ್ಚೆಳ್ಳೆಣ್ಣೆ, ಚಟ್ನಿ ತಿನ್ನಿಸಿದ್ರೆ ಸೂಕ್ಷ್ಮ ಗ್ರಾಹಿಗಳಾಗ್ತಾರೆ. ಅಪ್ಪಿತಪ್ಪಿ ಅವನು ಹುಟ್ಟೋವಾಗ ಅಥವಾ ಹುಟ್ಟಿದ ಮೇಲೆ ನೀವು ಏಟು ಹೊಡೆದು ಇದು ಅದು ಗಾಯ ಆಗಿ ತೊಂದರೆ ಆಗ್ತಾ ಇದ್ದಿದ್ರೆ ಅದನ್ನು ಕ್ಲೀನ್ ಮಾಡ್ತಕ್ಕಂಥ ಅತಿ ಅದ್ಭುತವಾದವನುಗಳು ಕೊಬ್ಬರಿ ಎಣ್ಣೆಯಲ್ಲಿದೆ, ಎಳ್ಳೆಣ್ಣೆಯಲ್ಲಿದೆ, ಕಳೆಕಾಯಿ ಎಣ್ಣೆಯಲ್ಲಿದೆ, ಹುಚ್ಚೆಳ್ಳೆಣ್ಣೆಯಲ್ಲಿದೆ, ಕುಸುಬೆ ಎಣ್ಣೆಯಲ್ಲಿದೆ. ಇಲ್ಲ ಆಲಿವ್ ಆಯಿಲ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತಾರೆ. ಅಲ್ಲಿ ಎಲ್ಲಿ ಇಟಾಲಿಯನ್ ಆಲ್ಪ್ಸಲ್ಲೆಲ್ಲ ನಾನು ಓಡಾಡಿದ್ದೀನಿ, ಹುಡುಕಾಡಿದ್ದೀನಿ, ಒಂದು 50,000 ಮರ ಇರ್ಬೋದು. ಈಗ ನೋಡಿದ್ರೆ ಇಡೀ ಪ್ರಪಂಚ ಆಲಿವ್ ಆಯಿಲ್. ನಮ್ಮ ಅವನು ವೆಜ್ ವಿಕ್ಕಿ ಅಂತ ನಾನು ಅಡುಗಿದ್ರು, ಅವನು ಇಡೀ ಹಿಂಗೆ ಹೋಗೋದು ಆಲಿವ್ ಆಯಿಲ್ ಹಾಕೋದು, ಹಿಂಗೆ ಹೋಗೋದು ಆಲಿವ್ ಆಯಿಲ್, ಹಿಂಗೆ ಹೋಗೋದು ಆಲಿವ್ ಆಯಿಲ್. ಎಲ್ಲಿ ನೋಡು ಆಲಿವ್ ಆಯಿಲ್, ಇಲ್ಲಿ ನೋಡಲು ರಾಮ, ಅಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ಆಲಿವ್ ಆಯಿಲ್. ಅದು ಎಲ್ಲಿಂದ ಬರ್ತಾ ಇದೆ ಆಲಿವ್ ಆಯಿಲ್ ಅಂತ ನಾನು ಹುಡುಕಿದ್ರೆ ಒಂದು ಚೂರು ಆಲಿವ್ ಇಲ್ಲ. ನೀವು ಬಳಸೋ ಆಲಿವ್ ಆಯಿಲ್ ಇದೆಲ್ಲ ತಿಳಿ ಎಣ್ಣೆ, ಲೋವರ್ ಆಕ್ಟೇನ್. ನಿಮಗೆ ಆಲಿವ್ ಆಯಿಲ್ ವಾಸನೆ ಬೇಕಾ? ಕೆಮಿಕಲ್ ಕಂಪನೀಸ್ 1 kg ಹಾಕಿದರೆ 10,000 ಲೀಟರ್ ನಿಮಗೆ ಆಲಿವ್ ಎಣ್ಣೆ ವಾಸನೆ. ಸೊ ಈ ಪ್ಲಾಸ್ಟಿಕ್ ಎಣ್ಣೆ ಯುಗ ಶುರು ಆಯಿತು. ಈ ತಿಳಿ ಎಣ್ಣೆಯನ್ನು ಈ ರೂಪದಲ್ಲಿ ಟನ್ಗಟ್ಟಲೆ ದೊಡ್ಡ ಸೆಂಟ್ರಲೈಸ್ಡ್ ಪ್ಯಾಕಿಂಗ್ ಮೆಟೀರಿಯಲ್, ಅಲ್ಲಿ ಯಾರು ಹೋಗೋಕ್ಕೂ ಬಿಡೋದಿಲ್ಲ. ನಾವೆಲ್ಲರೂ ಕೊಲೆಸ್ಟ್ರಾಲ್ ಇಲ್ಲ, ಏನೂ ಇಲ್ಲ, ಸನ್ ಪ್ಯೂರ್ ಆಯಿಲ್, ಏನು ಇಲ್ಲವೇ ಇಲ್ಲ, ಪ್ಯೂರ್ ಇಂದ ಇನ್ನೇನು, ಸನ್ ಪ್ಯೂರ್ ಆಯಿಲ್. ಬಂದು ಅಡ್ವರ್ಟೈಸ್ ಮಾಡಿ ಒಬ್ಬರ ಮೇಲೆ ಒಬ್ಬರು. ಮಾಧುರಿ ದೀಕ್ಷಿತ್ ಬರ್ತಾಳೆ, ಹೇಮಾ ಮಾಲಿನಿ ಬರ್ತಾಳೆ, ಒಬ್ಬರಾದ ಮೇಲೆ ಒಬ್ಬರು. ಆ ಯಂಗ್ಸ್ಟರ್ಸ್ ಹೀರೋಯಿನ್ಸ್ನೆಲ್ಲ ಲೈನಾಗಿ ಸಾಲಾಗಿ ಏನದು ಲಿರಿಲ್ ಸಾಬೂನು ಒಬ್ಬರಾದ ಮೇಲೆ ಒಬ್ಬರನ್ನು ತೋರಿಸ್ತಾರೆ. ಹಾಗೆ ಸಾಲಾಗಿ ಈ ದುಡ್ಡು ಕೊಟ್ಬಿಟ್ರೆ ಬಂದ್ಬಿಡ್ತಾರೆ ಹುಡುಗರು ಸಾಲಾಗಿ ನಿಂತ್ಕೊಂಡು. ಅವನು ಯಾವನ ಮುಟ್ಟಾಲ ಹೇಳ್ದ ಅಂತ ನಾವು ಮುಟ್ಟಾಲ್ರ ಅವ್ರ ಹಿಂದೆ ಹೋಗಿ ತಂದು 1 ಲೀಟರ್ ಅಲ್ಲ, ಅದರ ಮೇಲೆ ಈ ಬಿಗ್ ಬಜಾರ್ಗಳು, ಮೋರ್ಗಳು ಇವುಗಳು ಬಂದು 50 ml ಕೊಂಡ್ಕೊಂಡ್ರೆ 5 ರೂಪಾಯಿ, 5 ಲೀಟರ್ ಕೊಂಡ್ಕೊಂಡ್ರೆ 50 ರೂಪಾಯಿ. ಅಮ್ಮ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ ನಾನು ಇದು ಕೊಂಡ್ಕೊಂಡ್ರೆ, ನನಗೆ ತುಂಬ ಲಾಭ ಬರುತ್ತೆ ಅಂತ ಇಲ್ಲದೇ ಇರೋ ಲಾಭವನ್ನು ನಿಮ್ಮ ತಲೆಯಲ್ಲಿ ಹುಟ್ಟಿಸ್ಬಿಟ್ಟು ನಿಮಗೆ ಬೇಕಾಗಿರೋದು 50 ml ಆದರೆ 5 ಲೀಟರ್ನ ಹೋಗಿ ಕೊಂಡ್ಕೊಂಡು ಬಂದ್ಬಿಡು. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಹೆಂಗೆ ಈ ಎಣ್ಣೆ ಕಲ್ಚರ್ ಬದಲಾವಣೆ ಆಯಿತು. ಮತ್ತೆ ಎಣ್ಣೆ ಒಳ್ಳೇದಲ್ಲ ಅಂತ ಇಲ್ಲ, ಸನ್ಪ್ಯೂರ್ ಆಯಿಲ್ ನೋ ಪ್ರಾಬ್ಲಮ್. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ತೋರಿಸಿದ್ದೆ ಫಸ್ಟು ಅದೇದೋ ಕಳಕಾಯಿ ಎಣ್ಣೆ ಎಲ್ಲೋ ತಿಂತಾಯಿದ್ವಿ, ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ ಅಂತ ತೋರಿಸಿದ ತಕ್ಷಣ ಈ ಸನ್ಪ್ಯೂರ್ ಅನ್ನೋದು ಇನ್ನೊಂದು ತೋರಿಸೋದು. ಆರಾಮಾಗಿ ಆಟ ಆಡ್ತಾಯಿದ್ದೆ, ಗಾಳಿಯಲ್ಲಿ ತೇಲಾಡ್ತಾ ಇದ್ದೆ. ಎಣ್ಣೆ ತಿನ್ನಬೇಕಾಗಿದ್ದೆ ಇಷ್ಟು, ನಾವು 1 ತೊಟ್ಟೋ 2 ತೊಟ್ಟೋ ಅಥವಾ ಒಗ್ಗರಣೆಗೆ ಎಣ್ಣೆ ಹಾಕ್ಬೋದು. ಅಂಥ ಅತಿ ಸಣ್ಣ ಪದಾರ್ಥವನ್ನು ಇಡೀ ಪ್ರಪಂಚ ಅದು ಬಿಟ್ಟು ಇನ್ನು ಬೇರೆ ಮಾತಾಡಂಗೆ ಇಲ್ಲ ಮಾಡಿಬಿಟ್ರು. ಹೆಲ್ತ್ ಅಂದರೆ ಎಣ್ಣೆ ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ನಿಮ್ಮ ಗಮನವನ್ನು ಇಲ್ಲದೇ ಇರೋ ಕಡೆಗೆ ಸೆಳೆದು ಮಿಕ್ಕಿದ್ದೆಲ್ಲ ಕೆಳಗಡೆ ತಳ್ಳೋದು. ಏನೋ ಚಾಕ್ಲೇಟು, ಲೊಟ್ಟೆ, ಪಿಜ್ಜಾ, ಬರ್ಗರು, ಏನು ಪಿಜ್ಜಾದಲ್ಲಿ ಇರೋದು ಇಂಜೆಕ್ಷನ್ಸ್ ಚುಚ್ಚಿಬಿಟ್ಟು ಹಾಲನ್ನು ಉತ್ಪಾದನೆ ಮಾಡೋದು. ಜರ್ಸಿ ಹಸುಗಳಲ್ಲಿ ಒಂದು ಹಸು ಯಾವುದೇ ತಾಯಿ ಮಗುಗೆ ಹಾಲು ಕೊಡಬೇಕಂದ್ರೆ 1 ಲೀಟ್ರು 1.5 ಲೀಟ್ರು ಅಥವಾ ಸ್ವಲ್ಪ ದೊಡ್ಡದು ಪ್ರಮಾಣದ್ದು ಮಗು ಕರು ಆದರೆ 5 ಲೀಟ್ರ್ ಹಾಲು ಕೊಡುತ್ತೆ, ಡಿಪೆಂಡಿಂಗ್ ಅಪಾನ್ ದ ತಳಿ. ಮತ್ತೆ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋದು ಈ ಹಾಲನ್ನು ರೆಡಿ ಮಾಡ್ತೀವಿ, ಮಿಲ್ಕ್ ಈಸ್ ವೆರಿ ಗುಡ್ ಫಾರ್ ಯು ಅಂತ ಹೇಳೋಕ್ಕೆ ಶುರು ಮಾಡೋದು. ಇನ್ಫ್ಯಾಕ್ಟ್ ಯಾವ ಸ್ತನ್ಯ ಜೀವಿ ತಾಯಿ ಹಾಲು ಬಿಟ್ಟರೆ ಬೇರೆ ಹಾಲು ಕುಡಿಯೋ ಅಗತ್ಯನೇ ಇಲ್ಲ. ಬಟ್ ನಮ್ಮ ಡೈರಿ ಇಂಡಸ್ಟ್ರಿ ಅವರು ಉದ್ಧಾರ ಆಗಬೇಕು ಅಂದರೆ ಈ ಜರ್ಸಿ ಹಸುಗಳನ್ನು ರೆಡಿ ಮಾಡ್ತಾರೆ. ಆಕ್ಸಿಟೋಸಿನ್ ಇಂಜೆಕ್ಷನ್ಸು ಸಾಲದು ಅಂತ ಎಸ್ಟ್ರೋಜನ್ ಇಂಜೆಕ್ಷನ್ನ ನಾನು ಕೊಡೋಕ್ಕೆ ಶುರು ಮಾಡಿ 1 ಲೀಟರ್ 2 ಲೀಟರ್
ಆಗಬೇಕಾಗಿದ್ದ ಹಾಲನ್ನು ನಾವು 15 ಲೀಟರ್ 20 ಲೀಟರು ದೊಡ್ಡ ಉದ್ಧಾರ ಆಗೋಯ್ತು ನಮ್ಮ ದೇಶ ಅಂತ ಇನ್ಫ್ಯಾಕ್ಟ್ ನಮ್ಮ ಹಸುಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ. ಒಂದು ತಳಿ ನಮ್ಮ ದೇಶದಲ್ಲಿ ಈಗ ಉಳಿಲಿಲ್ಲ. ಆ ಹಾಲನ್ನು ತಂದು ನಮ್ಮ ಮಕ್ಕಳಿಗೆ ಕುಡಿಸಿ ಅದರಲ್ಲಿದ್ದ ಈ ಸ್ಟೆರಾಯ್ಡ್ಸ್ ಉಳಿಕೆ ನಮ್ಮ ಮಕ್ಕಳಿಗೆ 8 ವರ್ಷಕ್ಕೆ 9 ವರ್ಷಕ್ಕೆ ಮುಟ್ಟಾಗೊಂಡು ಮಾಡ್ಕೊಂಡಿದ್ದೀವಿ ಹೆಣ್ಮಕ್ಳು. ಅಮೆರಿಕಾದಲ್ಲಿ ಈಗ 6 ವರ್ಷಕ್ಕೆ ಹೆಣ್ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಅಮೆರಿಕಾಕ್ಕೆ ಹೋದಾಗ ನಡೆದಿದ್ದ ಘಟನೆ ಅದು. ಯೂನಿವರ್ಸಿಟಿಗೆ ಹೋಗಿ ಜಾಯಿನ್ ಆಗಬೇಕು, ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಬರ್ಬೇಕು ಅಂತ ಅವರೇ ಕಳಿಸ್ತಾರೆ. ಆ ಹಾಸ್ಪಿಟಲ್ಗೆ ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ಅವನು ಬರ್ತಾನೆ, ಈಗ ಸ್ವಲ್ಪ ರಕ್ತ ತಗೋತಾನೆ, ಇವನು ಬರ್ತಾನೆ, ಇನ್ನೊಂದು ತಗೋತಾನೆ. ಕಂಪ್ನಿ ಪ್ಯಾಕೇಜ್ ಡೀಲ್ ಎಲ್ಲನೂ ಚೆಕ್ ಮಾಡ್ತೀವಿ ಅಂತ ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಚೆಕ್ ಮಾಡಿ ಒಂದು ಮೆಡಿಕಲ್ ರಿಪೋರ್ಟ್ ಕಳಿಸ್ತಾರೆ, ಇವನು ಫಿಟ್ಟು ನಿಮ್ಮ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಅಂತ. ಸೊ ಇಡೀ ದಿವಸ ಅಲ್ಲಿ ಬಿದ್ದುಕೊಂಡಿದ್ದಾಗ ನೋಡಿದ್ದೇನೆಂದರೆ ಆ ಹಾಸ್ಪಿಟ್ಲಲ್ಲಿ ಮಗು 6 ವರ್ಷ ಮಗು ಮುಟ್ಟಾಗಿದೆ, ಮುಟ್ಟು ನಿಲ್ತಾ ಇಲ್ಲ. 20 ದಿವಸ ಆಯಿತು, ಪ್ರಜ್ಞೆ ತಪ್ತಾ ಇದೆ, ಬರ್ತಾ ಇದೆ. ಸೊ ಅವರು ಇದು ಮಾಡಿ ಅದು ಮಾಡಿ ಆ ತಾಯಿ ಜೊತೆ ಕೂತ್ಕೊಂಡು ಮಾತಾಡಿ, ಯಾಕಮ್ಮ 6 ವರ್ಷ ಮಗು ಮುಟ್ಟಾಗ್ತದೆ? ನಾನು ಆವಾಗ ಹೋದಾಗ ನಮ್ಮ ದೇಶದಲ್ಲಿ ಮುಟ್ಟಾಗ್ತಾ ಇದೆ 14-15 ವರ್ಷಕ್ಕೆ. ಇದೇನು ಅಮೆರಿಕಾದಲ್ಲಿ 8 ವರ್ಷ 6 ವರ್ಷಕ್ಕೆ ಮುಟ್ಟಾಗ್ತಾರೆ, ನಮ್ಮ ದೇಶದಲ್ಲಿ 14-15 ವರ್ಷಕ್ಕೆ ಮುಟ್ಟಾಗ್ತಾರೆ ಅಂತ ಪ್ರಶ್ನೆ ಕೇಳಿಕೊಂಡಾಗ, ಏನು ತಿಂತಾ ಇದ್ದೀರಮ್ಮ, ಏನು ತಿನ್ನಿಸ್ತಾ ಇದ್ದೀರ ನಿಮ್ಮ ಮಗು ಅಂತ ಕೇಳಿದರೆ, ಏನಿಲ್ಲ ಹಾಲು ಕುಡಿದೆ. ಆ ಹಾಲು ಎಲ್ಲಿಂದ ಬರುತ್ತೆ? ಮೊನ್ನೆ ಅವನು ಯಾವನೋ ಪಾಪ ಹಾರ್ಮೋನ್ ಫ್ರೀ ಹಾಲು ಮಾರಾಟ ಮಾಡ್ತೀನಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಕ್ಕೆ ಈಗ ಜೈಲಲ್ಲಿದ್ದಾರೆ. ಈಸ್ ಇನ್ ಜೈಲ್ ನಾವು ಅಮೆರಿಕದಲ್ಲಿ. ಈ ಕಂಪನಿಗಳು ಅವನ್ನು ದೇ ಟೇಕ್ ಹಿಮ್ ಟು ಕೋರ್ಟ್ ಆ್ಯಂಡ್ ಪುಟ್ ಹಿಮ್ ಇನ್ ಜೈಲ್. ನೋಡ್ರಿ, ಒಂದಕ್ಕೊಂದು ಏನು ಸಂಬಂಧಗಳು ಹುಟ್ಕೊಂಡ್ಬಂದಿದೆ. ಇಷ್ಟು ಭಯಾನಕವಾದ ಆಹಾರ ಪದಾರ್ಥಗಳನ್ನು ಆಹಾರ ಅಂತ ಕರೆಯೋದಕ್ಕೆ ಒಂದು ಚೂರು ಲಾಯಕ್ಕಿಲ್ಲದೆ ಇರೋ ಪದಾರ್ಥಗಳು. ನೀವು ಕುಡಿತಾ ಇರೋ ಈ ಎಣ್ಣೆ, ಪ್ಲಾಸ್ಟಿಕ್ ಎಣ್ಣೆಯಲ್ಲಿ ಎಣ್ಣೆನೇ ಇಲ್ಲ. ಎಣ್ಣೆ ಬೇಕು ನಮಗೆ. ಮಕ್ಕಳು ಬೆಳೆಯುವಾಗ ಕಡಲೆಕಾಯಿ ಉಂಡೆ, ಎಳ್ಳುಂಡೆ, ಕೊಬ್ಬರಿ ಉಂಡೆ, ಬೆಲ್ಲದ ಪಾಕ, ತಾಟಿ ಬೆಲ್ಲ ತಗೊಂಡು ಬಂದು ಪಾಕ ಮಾಡಿ ತಿನ್ಸಿದ್ರೆ 2-3 ಉಂಡೆ ತಿಂದರೆ ಸಾಕು, ಅವನು ಬುದ್ಧಿ ಬೆಳವಣಿಗೆ ಜಾಸ್ತಿ ಆಗ್ತದೆ, ಸೂಕ್ಷ್ಮಗ್ರಾಹಿಗಳಾಗ್ತಾರೆ. ಇನ್ಫ್ಯಾಕ್ಟ್ ಈಗ ಯಾರನ್ನೇ ಕೇಳಿ, ನನಗೆ ಪ್ರತಿ ದಿವಸ ಕನಿಷ್ಠ ಅಂದರೆ 100 ಜನ ಮೈಗ್ರೇನ್ ಹೆಡ್ಡೇಕ್ ಡಾಕ್ಟ್ರೇ, ಮೈಗ್ರೇನ್ ಹೆಡ್ಡೇಕ್ ಡಾಕ್ಟ್ರೇ, ಮೈಗ್ರೇನ್ ಹೆಡ್ಡೇಕ್ ಡಾಕ್ಟ್ರೇ ಅಂತ ಬರ್ತಾನೇ ಇರ್ತಾರೆ. ಅದು ಹೆಣ್ಮಕ್ಳಲ್ಲ, ಗಂಡು ಮಕ್ಕಳಲ್ಲ, ಈ ವಯಸ್ಸಲ್ಲ, ಆ ವಯಸ್ಸಲ್ಲ. ಈಗ 6 ವರ್ಷ ಮಗು ಮೊನ್ನೆ ಬಂದಿದ್ದಾಳೆ, ಹೆಡ್ಡೇಕ್ ಡಾಕ್ಟ್ರು. ಎಲ್ಲಿ? ಇಲ್ಲಿ ಕಾರ್ನರಲ್ಲಿ, ಇಲ್ಲಿ ಬೆರಳಿಟ್ಟು ತೋರಿಸ್ತಾರೆ. ಯಾವಾಗ? ಆಲ್ಮೋಸ್ಟ್ ಡೈಲಿ ಬರ್ತದೆ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಜನ ಮೈಗ್ರೇನ್. ಈ ಡಾಕ್ಟ್ರುಗಳು ವೆರಿ ಹ್ಯಾಪಿ. ಮೈಗ್ರೇನ್ ಹೆಡ್ಡೇಕ್ ಅಂತ ಹೆಸರಿಡೋದು, ಟ್ಯಾಬ್ಲೆಟ್ ತೊಗೊಳ್ತಾ ಇರೋದು. ಈ ಟ್ಯಾಬ್ಲೆಟ್ ಕಮ್ಮಿ ಆಗ್ತಾ ಇಲ್ವಾ? ಇನ್ನೊಂದು ಟ್ಯಾಬ್ಲೆಟ್ ತಗೋ. ಇನ್ನೊಂದು ಟ್ಯಾಬ್ಲೆಟ್ ಕಮ್ಮಿ ಆಯಿತು, ಇನ್ನೊಂದು 2 ಟ್ಯಾಬ್ಲೆಟ್ ತಗೋ. ಇಂಥ ಭಯಾನಕವಾದ ತಲೆನೋವು ನಿಮಗೆ 99% ಎಲ್ಲರಿಗೂ ವಾಸಿ ಆಗುತ್ತೆ. ಬೆಳಗ್ಗೆ ಎದ್ದು ನೀವು ಕಪ್ಪು ಎಳ್ಳು ಬಾಣಲಿಯಲ್ಲಿ, ಈ ಪ್ಲಾಸ್ಟಿಕ್ ಬಾಣಲಿಯಲ್ಲಿ ಅಲ್ಲ, ನಾನ್ ಸ್ಟಿಕ್ ಬಾಣಲಿಯಲ್ಲಿ ಹುರಿಬೇಡಿ, ಕಬ್ಬಿನ ಬಾಣಲಿಯಲ್ಲಿ ಎಳ್ಳು 1 ಚಮಚ ಬೆಳಗ್ಗೆ ಎದ್ದು ಟಪ್ ಟಪ್ ಅಂತ ಅನ್ನೋ ತನಕ ಹುರಿರಿ. ಆಮೇಲೆ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾದ್ಮೇಲೆ, ಪ್ಲಾಸ್ಟಿಕ್ ಪ್ಲೇಟ್ಗೆ ಹಾಕಬೇಡಿ, ಸ್ಟೀಲ್ ಪ್ಲೇಟೋ ಅಥವಾ ಕಲ್ಲು ಬಂಡೆ ಮೇಲೆ ಹಾಕಿರಿ, ಪರವಾಗಿಲ್ಲ. ಅದನ್ನು ಅಗಿದು ತಿನ್ನಿರಿ ಒಂದು 5 ನಿಮಿಷ, ತುಂಬ ಚೆನ್ನಾಗಿರುತ್ತೆ. ಹುರಿದಿರೋ ಎಳ್ಳು 1 ಚಮಚ ಬಾಯಿಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅಗಿದು ತಿನ್ನಿ. 21 ದಿವಸದಿಂದ 60 ದಿವಸ ತಿಂದ ಮೇಲೆ ಒಂದು 2 ನಿಮಿಷ ಬಿಟ್ಟು ಒಂದು ದೊಡ್ಡ ಲೋಟ ನೀರು ಕುಡೀರಿ. ಒಂದು 15 ನಿಮಿಷ ಹಂಗೆ ಹಿಂಗೆ ಓಡಾಡಿರಿ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ. ಅಷ್ಟು ಮಾಡಿದರೆ ನಿಮಗೆ ಮೈಗ್ರೇನ್ ಹೆಡ್ಡೇಕ್ 99% ಖಂಡಿತ ಮಾಯ ಆಗತ್ತೆ. ಮಾಯ ಅಂದರೆ ನನಗೆ ಹೆಡ್ಡೇಕ್ ಹೆಂಗಿತ್ತು ಅಂತ ಗೊತ್ತಾಗದೇ ಇರೋಷ್ಟು ಮಾಯ. ಏನಿದೆ ಈ ಮಹತ್ವ ಈ ಎಳ್ಳಿನಲ್ಲಿ? ಆ ಎಳ್ಳು ಎಣ್ಣೆಯಲ್ಲಿ ಮಹತ್ವ ಇದೆ. ಇನ್ಫ್ಯಾಕ್ಟ್ ಇದೇ ಕೆಲಸ ಕೊಬ್ಬರಿ ಎಣ್ಣೆ ಕುಡಿದ್ರೂ ಆಗುತ್ತೆ. ಬೆಳಗ್ಗೆ ಎದ್ದು ಡೈರೆಕ್ಟಾಗಿ 1 ಚಮಚ 2 ಚಮಚ ಕೊಬ್ಬರಿ ಎಣ್ಣೆ ಕುಡಿದ್ರು, ಅಥವಾ ಒಣ ಕೊಬ್ಬರಿ ದಿವಸ ಅಗದ್ರು. ಬಟ್ ಎಲ್ಲದರಲ್ಲೂ ಈ ಎಣ್ಣೆಗಳಲ್ಲಿ ಎಳ್ಳೆಣ್ಣೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಇಂಥ ಅದ್ಭುತವಾದ
ಗುಣಗಳಿದ್ದ ಎಣ್ಣೆಗಳನ್ನು, ವೈವಿಧ್ಯಮಯವಾದ ಪದಾರ್ಥಗಳನ್ನು ದೇವರು ಮುಟ್ಟಾಲ್ರ ಸುಮ್ಮನೆ ಕ್ರಿಯೇಟ್ ಮಾಡೋದಕ್ಕೆ. ಇಡೀ ಪ್ರಕೃತಿ ಏನೂ ಇಲ್ಲ, ದೊಡ್ಡ ಅಡುಗೆ ಮನೆ ಇದು. ಒಬ್ರಿಗೊಬ್ಬರು ನಿಮಗೆ ಇದು ಅಡುಗೆ ಆಗದೆ ಇದ್ದರೂ ಬೇರೆ ಜೀವಿಗೆ ಇನ್ನೊಂದು ಜೀವಿಗೆ. ಸೊ ಇಡೀ ಪಶ್ಚಿಮ ಘಟ್ಟಗಳು, ಕಾಡುಗಳು, ಸಮುದ್ರ, ಗರ್ಭ ಎಲ್ಲನೂ ಎಲ್ಲಿ ನೋಡ್ರೂ ಅಡುಗೆ ನಡೀತಾ ಇದೆ. ಪ್ರತಿ ಕ್ಷಣ ಈ ಭೂಮಿ ಸತತವಾಗಿ ನಿರಂತರವಾಗಿ ತರತರಾಂತರಗಳಿಂದ ಏನು ಮಾಡ್ತಾ ಇದೆ? ಅಡುಗೆ ಮಾಡ್ತಾನೆ ಬರ್ತಾ ಇದೆ. ಯಾರಿಗೆ? ಈ ಭೂಮಿ ಮೇಲೆ ಇದ್ದ ಎಲ್ಲ ಜೀವರಾಶಿಗಳಿಗೂ ಅಡುಗೆ ಮಾಡೋದಂದೇ ಕೆಲಸ. ಎಲ್ಲರೂ ಎಲ್ಲ ತಿಂತಾ ಇರಿ, ಆರಾಮಾಗಿರಿ ಅಂತ ಈ ಅದ್ಭುತವಾದ ಭೂಗೋಳ ಸೃಜನಾತ್ಮಕವಾಗಿ ವೆರಿ ಕ್ರಿಯೇಟಿವ್ಲಿ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ಗಾಡ್. ಅದನ್ನು ನಾವು ಏನೇನೋ ತಿಳ್ಕೊಂಡು ಏನೇನೋ ಮಾಡಕ್ಕೆ ಹೊರಟು. ಎಷ್ಟು ಅದ್ಭುತವಾದ ಪದಾರ್ಥಗಳು, ವೈಶಿಷ್ಟ್ಯಮಯವಾದ, ಎಷ್ಟು ವೈವಿಧ್ಯಮಯವಾದ ಪದಾರ್ಥಗಳು ದೇವರು ಸೃಷ್ಟಿ ಮಾಡಿದ್ದಾರೆ ಅಂದರೆ ಒಂದೊಂದರಲ್ಲಿ ಒಂದೊಂದು ಗುಣಗಳು. ಅಷ್ಟೇ ಮಟ್ಟಕ್ಕೆ ವಿಷಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಮಟ್ಟಿಗೆ ಈ ವಿಷವನ್ನು ತೆಗೆಯೋ ಅದ್ಭುತವಾದ ಗಿಡ, ಮರ, ಬಳ್ಳಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಸಹಜವಾಗಿ ಅವಶ್ಯಕವೇ ಬೆಳೀತಕ್ಕಂಥ ಎಷ್ಟೊಂದು ದಿವ್ಯ ಔಷಧಿಗಳು ನಮ್ಮ ಸಿದ್ಧ ಪುರುಷರು ಕಂಡುಹಿಡಿದು ಇದಕ್ಕದು ಅದಕ್ಕಿದು ಅಂತಾನು ಹೇಳಿರೋ ಅದ್ಭುತವಾದ ಚರಿತ್ರೆ ಇದ್ದ ನಮ್ಮ ದೇಶದಲ್ಲಿ ಈ ರೀತಿ ಹಾಲನ್ನು ಕುಡಿದು, ಈ ರೀತಿ ಎಣ್ಣೆಯನ್ನು ಉಣ್ಣು, ಈ ರೀತಿ ಗೋಧಿಯನ್ನು ತಿಂದು, ಈ ರೀತಿ ಬಿಳಿ ಅಕ್ಕಿಯನ್ನು ತಿಂದು ನಾವು ಎಷ್ಟು ಮಟ್ಟಿಗೆ ಮೋಸ ಮಾಡಿಕೊಂಡಿದ್ದೀವಿ ಅಂದರೆ ಬೈ 2025 ನಮ್ಮ ದೇಶದಲ್ಲಿ 150 ಜನ ಮಧುಮೇಹ ರೋಗಿಗಳಾಗ್ತಾರೆ ಅಂತ ವಿಶ್ವಸಂಸ್ಥೆ ರಾಜಾರೋಷವಾಗಿ ಘೋಷಣೆ ಮಾಡುತ್ತೆ. ತುಂಬ ಖುಷಿಯಾಗಿದ್ದೀವಿ ಅಂತ ಫಾರ್ಮಸ್ಯೂಟಿಕಲ್ ಕಂಪನಿಯವರು ತಮ್ಮ ಭುಜಗಳನ್ನು ಹಿಂಗೆ ಅಲ್ಲಾಡಿಸ್ತಾ ಇದ್ದಾರೆ. ಯಾಕಂದರೆ $827 ಬಿಲಿಯನ್. ಎಷ್ಟು ಸೊನ್ನೆ? ಬಿಲಿಯನ್ ಅಂದರೆ 9 ಸೊನ್ನೆ. ಇದು ಡಾಲರ್ಸ್, ರೂಪಾಯಿ ಅಲ್ಲ. is the profit just on diabetes of the world. The companies that are making this much profit, $827 billion. ಅದರಲ್ಲಿ ನಮ್ಮ ದೇಶದ ಪಾಲು 1/3. ಅಂದರೆ ನಾವು ಈಗಾಗಲೇ ಇಷ್ಟರಲ್ಲಿ 3ನೇ ಭಾಗ ದುಡ್ಡು ಈ ಕಂಪನಿಗಳಿಗೆ ಕೊಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿದ್ದ ಈ ಮಧುಮೇಹ ರೋಗಿಗಳು ವರ್ಷಕ್ಕೆ ಇಷ್ಟು ದುಡ್ಡು ಪಾವತಿ ಮಾಡ್ತಾ ಇದ್ದೀವಿ ಈ ವಿದೇಶಿ ಕಂಪನಿಗಳು. ಇನ್ಫ್ಯಾಕ್ಟ್ 2025ಗೆ ಅರ್ಧಕ್ಕರ್ಧ ದುಡ್ಡು ನಮ್ಮದೇ ಇರುತ್ತೆ. ಬಿಕಾಸ್ ವಿ ಆರ್ ಮೋರ್ ಇನ್ ನಂಬರ್. ಇದು ನಮ್ಮ ದೇಶದ ಬಡ್ಜೆಟ್ಗೆ ಹತ್ರ ಬರ್ತಾ ಇದೆ, 1 ಇಯರ್ ಬಡ್ಜೆಟ್. ಅಂದರೆ ಯಾರಿಗೂ ಗಮನ ಇಲ್ಲ. ಇಷ್ಟು 3-4% ವೈದ್ಯಕೀಯ ರಂಗದಲ್ಲಿ ಯಾವುದೇ ಒಂದು ಕಾಯಿಲೆ ಹೆಚ್ಚಾಗ್ತಾ ಇದೆ ಅಂದರೆ ಅದು ಜಸ್ಟ್ ಲೈಕ್ ಸುನಾಮಿ. ಅಂಥದ್ದು 25% ಆಗಿದೆ, ಇನ್ನೂ 25% ಆಗ್ತಾರೆ ಅಂದರೆ ಯಾರಿಗೂ ಏನು ಕಿಂಚಿತ್ತು ತೊಂದರೆ ಇಲ್ಲ. ಯಾಕಂದರೆ ಡಾಕ್ಟ್ರ್ ಹತ್ರ ಹೋದರೆ ಮಧುಮೇಹ, ನೋ ಪ್ರಾಬ್ಲಮ್, ರಾತ್ರಿಗೆ 2 ಚಪಾತಿ ತಿನ್ನೋಕ್ಕೆ ಶುರು ಮಾಡಿರಿ. ಚಪಾತಿ ತಿಂದರೆ ಇನ್ನು ನಾರ್ತಲ್ಲಿ ಯಾರಿಗೂ ಡಯಾಬಿಟಿಸೇ ಇಲ್ಲ, ನ್ಯೂಜಿಲೆಂಡಲ್ಲಿ ಡಯಾಬಿಟಿಸೇ ಇಲ್ವ, ನಮಗಿಂತ ಹೆಚ್ಚು ಪರ್ಸೆಂಟೇಜ್ ಇದೆ. ಗೋಧಿ ತಿಂದೂನೇ ಎಲ್ಲ ರೋಗಗಳು ಬರ್ತಾ ಇರೋದು, ಒಂದು ರೋಗ ಅಲ್ಲ. ಅದರಲ್ಲಿ ಗ್ಲೂಟೆನ್ ಅನ್ನೋ ಒಂದು ಪದಾರ್ಥ ಇದೆ, ಅದು ಆ್ಯಕ್ಚುಲಿ ಇಂಜಿನಿಯರ್ಡ್ ಅನ್ಯಾಚುರಲ್ ಗ್ರೈನ್ ಗೋಧಿ. ಅಂಥ ಗೋಧಿಯನ್ನು ನಾವು ಈಗ ಇಡೀ ಪ್ರಪಂಚದ ಆಹಾರವಾಗಿ ಚಲಾಯಿಸೋದರಲ್ಲಿ ಈ ಕಂಪನಿಗಳು ಯಶಸ್ವಿಯಾಗಿವೆ.
ಎಷ್ಟೊಂದು ವೈವಿಧ್ಯಮಯವಾದ ಆಹಾರ ಧಾನ್ಯಗಳನ್ನೆಲ್ಲ ಇಡೀ ಪ್ರಪಂಚದಲ್ಲಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಎಲಿಮಿನೇಟ್ ದ ಸ್ಪರ್ಮ್, ಜರ್ಮ್ ಸ್ಪರ್ಮ್ಸ್ ಅಂತ ಅದನ್ನು ಪೂರ್ತಿ ನಿರ್ನಾಮ ಮಾಡಕ್ಕೆ ಹೊರಡ್ತಾರೆ ಈ ಕಂಪನಿಗಳು. ಅವ್ರಿಗೆ ಬೇಕಾಗಿರೋದಿಷ್ಟೇ, ನಾನು ಕೊಟ್ಟಿರೋ ಊಟ ತಿನ್ನು, ನಿಮ್ಗೆ ರೋಗ ಬರುತ್ತೆ, ರೋಗ ಬಂದ ಮೇಲೆ ನಾನು ನಿಮಗೆ ಔಷಧಿ ರೆಡಿ ಮಾಡಿದ್ದೀನಿ. ಎಲ್ಲರಿಗೂ ಒಂದೇ ರೋಗ ಬಂದರೆ ನನಗೆ ಈಸಿ ಅಲ್ವಾ? ಯಾಕೆ ಬೇರೆ ಬೇರೆ ರೋಗಗಳು? ಒಂದೇ ರೋಗ ಬಂದರೆ ಎಲ್ಲರಿಗೂ ಒಂದೇ ಔಷಧಿ ಕೊಡುವ, ಇನ್ನೂ ಜಾಸ್ತಿ ದುಡ್ಡು. ಸೊ ದೇ ಆರ್ ಆಲ್ ಪ್ಲ್ಯಾನಿಂಗ್. ಇದೆಲ್ಲ ಬೋರ್ಡ್ ರೂಮ್ಗಳಲ್ಲಿ ಪ್ಲ್ಯಾನಿಂಗ್ ನಡೆಯುತ್ತೆ. ಇಷ್ಟು ಇಸ್ವಿಗೆ ಇಷ್ಟು ಟಾರ್ಗೆಟ್, ನಮಗೆ ಈ ಭೂಮಿ ಮೇಲೆ ಇಷ್ಟು ವೈಶಾಲ್ಯದಲ್ಲಿ ಇಷ್ಟು ಹೆಕ್ಟೇರ್ಗಳನ್ನು ನಾವು ಗೋಧಿ ಬೆಳೆಸ್ತೀವಿ, ಇಷ್ಟು ಹೆಕ್ಟೇರ್ಗಳನ್ನು ನಾವು ಸೋಯಾಬೀನ್ ಬೆಳೆಸ್ತೀವಿ, ಇಷ್ಟು ಪ್ರಮಾಣದಲ್ಲಿ ಮಾಂಸ ಮಾಡ್ತೀವಿ, ಇಷ್ಟು ಪ್ರಮಾಣದಲ್ಲಿ ನಿಮಗೆ ತಿಳಿಸ್ತೀವಿ, ಇಷ್ಟು ಪ್ರಮಾಣದಲ್ಲಿ ಹಾರ್ಟ್ ಬ್ಲಾಕ್ ಆಗಬೇಕು, ಇಷ್ಟು ಪ್ರಮಾಣದಲ್ಲಿ ನಾವು ಈ ಬಿಸ್ನೆಸ್ನ ರೆಡಿ ಮಾಡಬೇಕು, ಗರ್ಭಕೋಶ ಗಡ್ಡೆಗಳು ಇಷ್ಟು ರೆಡಿ ಆಗಬೇಕು. ಅವ್ರಿಗೆಲ್ಲರಿಗೂ ಬನ್ನಿ 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 ಆಪ್ರೇಷನ್ ಮಾಡ್ತಾರೆ, ಇಲ್ಲಾಂದರೆ ಕ್ಯಾನ್ಸರ್ ಬರುತ್ತೆ ನೋಡಪ್ಪ, ನಾವು ಹೇಳೋಕ್ಕಾಗೋದಿಲ್ಲ. ತೆಗೆದು 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 ಬಿಸಾಕಿ. ಈಗ ಅಮೆರಿಕಾದಲ್ಲಿ ಗರ್ಭಕೋಶ ಇರೋ ಹೆಣ್ಣುಮಕ್ಕಳು 30 ವರ್ಷ ಆದಮೇಲೆ ಆಲ್ಮೋಸ್ಟ್ 8% ಆಗಿದೆ. ತೆಗೆದು ಬಿಸಾಕಿ ಹೋಗಲಿ ಬಿಡಿ, ಆರಾಮಾಗಿರ್ತೀವಿ ಅಂತ ಅನ್ಕೋಬೋದು ಹೆಣ್ಮಕ್ಳಿಗೆ, ಜಂಜಾಟ ಬೇಡ ಅಂತ. ಅದು ಹೋದರೆ ಹೋಯ್ತು. ಕೆಮ್ಮಿದ್ರೆ ಉಚ್ಚೆ ಬರುತ್ತೆ, ನಕ್ಕಿದ್ರೆ ಉಚ್ಚೆ ಬರುತ್ತೆ, ಎದ್ರೆ ಉಚ್ಚೆ ಬರುತ್ತೆ, ಕೂತ್ಕೊಂಡ್ರೆ ಉಚ್ಚೆ ಬರುತ್ತೆ ಕೆಳಗಡೆಗೆ. ಓ ನೋ ಪ್ರಾಬ್ಲಮ್. ಮತ್ತೆ ಪ್ಲಾಸ್ಟಿಕ್ ರೆಡಿ ಮಾಡಿದ್ದೀವಿ, ಒಂದು ಟ್ಯೂಬ್ ಹಾಕ್ತೀವಿ, ತೊಡೆಗೆ ಹಚ್ಚಿಸ್ಬಿಡ್ತೀವಿ. $88 ಬಿಲಿಯನ್ ಬಿಸ್ನೆಸ್ ಆ ಪ್ಲಾಸ್ಟಿಕ್ದು, ಔಷಧಿದಲ್ಲ. ಯಾಕೆ ನಾನು ಈ ವಿಷಯಗಳನ್ನು ಈ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರನ್ನ ನಿಮ್ಮ ಆರೋಗ್ಯಕ್ಕೆ ನಾವು ಟೆಕ್ನಾಲಜಿ. ಮೊನ್ನೆ ಪಾಪ ಅಮೆರಿಕಾಯಿಂದ 16 ವರ್ಷ ಹುಡುಗ ಫೋನ್ ಮಾಡ್ತಾನೆ, ಡಯಾಬಿಟಿಸ್ ಬಂದಿದೆ ಅಂತೆ, 8 ವರ್ಷದಿಂದ ಇಂಜೆಕ್ಷನ್ಸ್ ತಗೋತಾ ಇದ್ದಾರೆ, ಗ್ಲೂಕೋಸ್ ಹೆಚ್ಚಾದಾಗ ಇನ್ಸುಲಿನ್ ಚುಚ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಬೆಳಗ್ಗೆ 10 ಯೂನಿಟ್ಟು, ಸಾಯಂಕಾಲ 10 ಯೂನಿಟ್ಟು ಚುಚ್ಕೊಂಡಾಗ ಅದು ಒಂದೊಂದು ಸರ್ತಿ ಹೆಚ್ಚು ಕಮ್ಮಿಯಾಗಿ ಮಗು ಪ್ರಜ್ಞೆ ತಪ್ಪಿ ಬಿಡುತ್ತೆ. ಯಾಕಂದರೆ ಜೀವಕೋಶ ಒಳಗಡೆಗೆ ಈ ಇನ್ಸುಲಿನ್ ಚುಚ್ಕೊಂಡಾಗ ಮೈಯಲ್ಲಿರೋ ರಕ್ತದಲ್ಲಿರೋ ಎಲ್ಲ ಗ್ಲೂಕೋಸನ್ನು ಒಳಗಡೆ ದಿಢೀರಂತ ತೊಗೊಂಡು ಹೋಗ್ಬಿಡುತ್ತೆ. ರಕ್ತದಲ್ಲಿ ಏನು ಗ್ಲೂಕೋಸ್ ಉಳಿದೇ ಇರೋದ್ರಿಂದ ಮಗು ಪ್ರಜ್ಞೆ ತಪ್ಪಿ ಬೀಳುತ್ತೆ. ಆವಾಗ ಮತ್ತೆ ಫೋನ್ ಮಾಡಿದರೆ ಡಾಕ್ಟರ್ ಏನು ಹೇಳ್ತಾರೆ, ಜೋಬಲ್ಲಿ ಒಂದು ಚಾಕ್ಲೇಟ್ ಸಕ್ಕರೆ ಗಿಕ್ಕರೆ ಎಲ್ಲ ಹಾಕಿರೋದು ಚಾಕ್ಲೇಟ್ ಇಟ್ಟಿರ್ಬೇಕಂತೆ. ಸುತ್ತಮುತ್ತಲು ಇರೋ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು. ಅವನು ಆ ಥರ ಬಿದ್ದಾಗ ಆ ಚಾಕ್ಲೇಟ್ ತಗೊಂಡು ಬಾಯಿ ಹಾಕಿ 2 ನಿಮಿಷದಲ್ಲಿ ಮತ್ತೆ ಪ್ರಜ್ಞೆ ಬರುತ್ತೆ. ಇಲ್ಲ ಅಂದರೆ ಕೋಮಾಗಿ ಹೋಗ್ತಾರೆ, ಏನೇನೋ ತೊಂದರೆಗಳಾಗುತ್ತೆ. ಇನ್ಫ್ಯಾಕ್ಟ್ ಶುಗರ್ ಹೆಚ್ಚಾಗಿ ತೊಂದರೆ ಜಾಸ್ತಿ ಆಗೋದಿಲ್ಲ, ಶುಗರ್ ಕಮ್ಮಿ ಆದ್ರೇ 90% ಆಫ್ ಪೀಪಲ್ ಡೈ ವೆನ್ ದ ಶುಗರ್ ಗೋಸ್ ಡೌನ್ ಲೈಕ್ ದಿಸ್. ಸೊ ಆ ಮಗುಗೆ ಫೋನ್ ಮಾಡಿ ಏನು ಹೇಳಿದ್ದಂದರೆ, ಇಲ್ಲ ಸರ್ ಈಗ ಒಂದು ಚಿಪ್ ಮಾಡಿದಾರಂತೆ, ವೆರಿ ಹೈ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ. ಆ ಚಿಪ್ಪು ಸಣ್ಣದು, ಈಗ ಮೈಕ್ರೋ ಚಿಪ್ಸ್ ಬರ್ತಾ ಇದೆ ಮೊಬೈಲ್, ಅದನ್ನು ಹಾಕೊಂಡು ಅದೇ ಥರ ತುಂಬ ಸಣ್ಣದು. ಅದರ ಪಕ್ಕದಲ್ಲಿ ಒಂದು ಪೌಚ್ ಇರುತ್ತೆ, ಅದರಲ್ಲಿ ಇನ್ಸುಲಿನ್ ಇರುತ್ತೆ. ಲೋಡ್ ಮಾಡ್ತೀವಿ, ಆ ಚಿಪ್ಪನ್ನು ನಿಮ್ಮ ತೊಡೆಯಲ್ಲಿ ಕೂರಿಸ್ಬಿಡ್ತೀವಿ, ವಾರ ವಾರ ಬಂದು ಮೊಬೈಲ್ ಥರ ಚಾರ್ಜ್ ಮಾಡ್ಕೋಬೇಕು. It calculates the amount of glucose present in your blood automatically, but it injects exact amount of insulin at that particular moment. ನೋಡಿ ಎಷ್ಟು ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇದಕ್ಕೆ $8.5 ಲಕ್ಷ ಆಗುತ್ತೆ. ಆಯ್ತಪ್ಪ, $8.5 ಲಕ್ಷ ಕೊಟ್ಟು ಅದನ್ನು ಹಾಕಿಸ್ಬೇಕು. ಆಮೇಲೆ ನಮ್ಮ ಇನ್ಸುಲಿನ್ ಎಷ್ಟು ರೆಡಿ ಆಗುತ್ತೋ ಅಷ್ಟಾಗುತ್ತೆ. ಆಮೇಲೆ ಪ್ರತಿ 3 ದಿವಸ 4 ದಿವಸಕ್ಕೊಂದು ಸರ್ತಿ ಹೋಗಿ ಮೊಬೈಲ್ ಥರ ಚಾರ್ಜ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಆ ಇನ್ಸುಲಿನ್ ಪೌಚ್ ಇದೆಯಲ್ಲ, ದೊಡ್ಡದು ಮಾಡಿದ್ರೆ ತೊಂದರೆ ಆಗುತ್ತೆ. ಸೊ ಅದು ಲಿಮಿಟೇಷನ್. ಇಲ್ಲ ಅಂದರೆ ನಮ್ಮ ಟೆಕ್ನಾಲಜಿ ಇಸ್ ಪರ್ಫೆಕ್ಟು, 1 ತಿಂಗಳಿಗೆ ಆಗೋ ತನಕ ಇನ್ಸುಲಿನ್ ಒಳಗಡೆ ಇಟ್ಟಿರ್ಬೋದು, ಆದರೆ ಮಾಡೋಕ್ಕಾಗಲ್ಲ. ಮತ್ತೆ ಅದನ್ನು ಮಾಡ್ತೀವಿ ಯಾವಾಗ iPhone 5, iPhone 6 ಆ ಥರ ಇನ್ನೊಂದು ಮಾಡೆಲ್ ರೆಡಿ ಆಗುತ್ತೆ, ಆವಾಗ ಮತ್ತೆ ಬಂದು ಮತ್ತೆ ಚಾರ್ಜ್ ಮಾಡಿಸ್ಕೊಳ್ಳಿ. ನೋಡಿರಿ ಟೆಕ್ನಾಲಜಿ. ಇವನಿಗೆ ಯಾಕೆ 8 ವರ್ಷಕ್ಕೆ ಗ್ಲೂಕೋಸ್ ರೋಗ ಬಂದಿದೆ, ಇದನ್ನು ವಾಸಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇಲ್ಲ ಈ ಡಾಕ್ಟ್ರುಗಳು, ಟೆಕ್ನಾಲಜಿಸ್ಟು. ಅದನ್ನು ಮುಂದಕ್ಕೆ ಮಾಡೆಲ್ ಮೇಲೆ ಮಾಡೆಲ್ ಮಾಡಿ ಹೆಂಗೆ ನಾವು
ದುಡ್ಡನ್ನು ಸುಳಿಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅರೆ ಸಣ್ಣ ಪುಟ್ಟ 8 ವರ್ಷ